ಇನ್ನೊಂದು ನಮ್ಮ ಮನೆ ಹತ್ರ ಒಂದು ಮಷಿನ್ ಬಂದಿತ್ತು ಮಾರೆ, ಡ್ರಿಲ್ಲಿಂಗ್ ಮಷಿನ್. ಅದೆಂಥದ್ದು ಡ್ರಿಲ್ ಮಾಡ್ತಾ ಇತ್ತು. 1x ಇದು ಕ್ಯಾಮ್ರಾ ಇತ್ತು ಕಣಿ, ಅದ್ರದ್ದು ಲೆನ್ಸ್ ಭಾರಿ ಒಳ್ಳೇದಿತ್ತು. ಇದ್ರೊಳಗೆ ಇಟ್ಟಿದ್ದು ಈಗ ಹಾಪಲ್ಲೂರ ಜೀವ ಇದ್ದು ಸಾಕು. ಏನಂತ ಮಧ್ಯ ರಸ್ತಂಗೆ ಇಟ್ಟಿನ ಮಾರೆ. ಅದರಿಂದ ಮುಂಚೆ ನಾನು ನಿಮಗೆ ನಮ್ಮ ಮಾಮಿ ಮನೆ ಹಂಗೆ ಎಂತೆಲ್ಲ ಪ್ರಾಣಿ ಪಕ್ಷಿ ಇತ್ತು ಅದು ತೋರಿಸ್ತೇನೆ ನಿಮ್ಗೆ. ಅಕ್ಕ ಲಿಂಬೆ ಹಣ್ಣು ಜ್ಯೂಸ್ ಮಾಡ್ರೆ, ಅವರು ಲಿಂಬೆ ಹಣ್ಣು ಸ್ಪೆಷಾಲಿಟಿ ಅಂತ ಗೊತ್ತಾ? ಈ ಲಿಂಬೆ ಹಣ್ಣು ಅವ್ರು ಡಿಸ್ಟರ್ಬೆನ್ಸ್ ಇಟ್ಕೊಳ್ಳಿ. ಆಯ್ತು, ಈಗ ದೇವ್ರದ್ದು ಕಾರ್ಯಕ್ರಮ ಎಲ್ಲ ಆಯ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬೆಳಿಗ್ಗೆ ಎದುರುಗತಿಗಿತ್ತಲ್ಲ 2 ಕೆಲಸ ಆತೈತು. ಒಂದು, ನಮ್ಮಮ್ಮ ಪಾಟಂಗೆ ಹೂಗ್ ನಡ್ತಾಯಿದ್ರು. ಇನ್ನೊಂದು, ನಮ್ಮ ಮನೆ ಹತ್ರ ಒಂದು ಮಷಿನ್ ಬಂದಿತ್ತು ಮಾರೆ, ಡ್ರಿಲ್ಲಿಂಗ್ ಮಷಿನ್. ಅದೆಂಥದ್ದು ಡ್ರಿಲ್ ಮಾಡ್ತಾಯಿತ್ತು. ಫಸ್ಟ್ ಅಮ್ಮಂದ್ಗೆ ನಮ್ಮಮ್ಮ ಮೊನ್ನೆ ನಾವು ಮೇಳಕ್ಕೆ ಹೋಗಿದ್ದಿತ್ತಲ್ಲ, ಅಲ್ಲಿಂದ ನಾವು ಕೆಲವು ಪಾಟ್ ಎಲ್ಲ ತಂದಿತ್ತು ಹೂಗೆಲ್ಲ. ಆ ಒಂದು ರೋಸ್, ಇದೀಗ ಮೋಸ್ಟ್ಲಿ ರೋಸ್ ಗಿಡ ನಡ್ತಾಯಿದ್ರು ಅವರು. ಆಚೆಗೆ ಇನ್ನೊಂದು ದಾಸವಾಳ ಗಿಡ ಕೂಡ ಇತ್ತು. ಇದೇ ಗಿಡ ಇದ್ರಂಗೊಂದು ಇದು ಮಿಟ್ಟೆ ಕೂಡ ಇತ್ತಮ್ಮ. ಎರಡಿತ್ತ. ಇದ್ರದ್ದು ಹಿಂಗೆ ಚಡ್ಡಿ ಕಳ್ಚಿ ಹಾಕೋದು ಅದಕ್ಕೆ. ಪಾಪ ಇದೆಲ್ಲಿ ಇದು ಅಲ್ಲ ಡ್ರಿಲ್ ಯಾವ್ದು ಆಗ್ತಿದೆ? ಅದು ವರಾಯಿ ನೀರಿದಾ? ಓಕೆ. ಸೈಡ್. ಹಾಂ. ಸೊ ಅದೀಗ ಅಲ್ಲಿಂದ ಫುಲ್ ಕೆಳಗೆ ತನಕ. ಹಾಂ. ಸೊ ಅದೇ ಕಂಡ್ರಿ ಅಲ್ಲ, ಡ್ರಿಲ್ ಎಂತ ಆಗ್ತೈತೆ ಅಂದರೆ, ಇಲ್ಲ ನೀರು ಇದೊಂದು ಪೈಪ್ ಲೈನ್ ಬರ್ತೈತಾಗ. ಸೊ ಎಲ್ಲ ರೋಡೆಲ್ಲ ಒಂಚೂರು ಕಾಂಕ್ರೀಟ್ ಇತ್ತು ಐಸನ್, ರೋಡೆಲ್ಲ ಒಂಚೂರು ಕಾಂಕ್ರೀಟ್ ಎಲ್ಲ ಹಾಕಿರಲ್ಲ. ಸೊ ಅದನ್ನೇ ಹೊಡೆದವ್ರು ಪೈಪ್ ತತ್ತಿದ್ರು. ಸೊ ಅದು ಬೆಳಗಿಂದ ಸಾಯಂಕಾಲದವರೆಗೆ ಡ್ರಿಲ್ಲಿಂಗ್ ಇರುತ್ತೆ. ಇಲ್ಲಿ ಅಮ್ಮಂದು ಪಾಟ್ ಓಪನಿಂಗ್ ಕೂಡ ಮಾಡಿ ಆಯ್ತು. ಎಸ್, ಇದು ಯಾವ್ದು? ಗುಲಾಬಿ ಗಿಡದ ಒಂದು ಸ್ಥಾಪನೆ ಆಯ್ತು ಮನೆಗೆ. ರೆಡ್ ಕಲರ್ ಅಂತ ಹೇಳಿರಿ, ಇನ್ನು ಯಾವ ಕಲರ್ ಬರ್ತದೋ ಗೊತ್ತಿಲ್ಲ. ಸೊ ಫೈನಲಿ ಈಗ 4:15ಗೆ ನಮ್ದು ಆಫೀಸೆಲ್ಲ ಮುಗೀತು. ಆಫೀಸ್ ಮುಗಿದ್ರಗತಿಗೆ ಒಂದು ಪ್ಲಾನ್ ಇತ್ತು ಇವತ್ತು. ಸೊ ನಮ್ಮ ಹೆಂಡತಿ ಮನೆಗೆ ಇವತ್ತು ತಂಬಿಲ ಇತ್ತು. ಆ ತಂಬಿಲಕ್ಕೆ ನಾವೆಲ್ಲ ಈಗ ರೆಡಿ ಆಗಿ ಹೊತ್ತು, ನಾನು ಮತ್ತು ನಮ್ಮ ಹೆಂಡತಿ ಮಾತ್ರ ಹಾಕೋದು. ಸೊ ಈಗ ಫಸ್ಟ್ ನಾನು ಫ್ರೆಶನ್ ಅಪ್ ಎಲ್ಲ ಆಯಿ, ಸ್ನಾನ ಎಲ್ಲ ಮಾಡಿ ಆಯಿ ಮತ್ತೆ ನಿಮ್ಮನ್ನ ಕಾಣ್ತೇನೆ. ಸೊ ಇವತ್ತು ನಾನು ಒಂಚೂರು ಡಿಫ್ರೆಂಟ್ ಮಾಡ್ತಿದ್ದೆ. ನಾನು ನಮ್ದು ಟ್ರೈಪಾಡ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಿದ್ದೆ. ಟ್ರೈಪಾಡ್ ಹಿಡ್ಕೊಂಡು ಯಾಕಂದ್ರೆ ನಾನು 1x ಹಂಗೆ ಶೂಟ್ ಮಾಡ್ತಿದ್ದೆ. ಮೊದಲೆಲ್ಲ ಒಂಚೂರು ನಾನು ಕೆಲವು ವೀಡಿಯೋಸ್ ಎಲ್ಲ 0.5x ಹಂಗೆ ಶೂಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಒಂಚೂರು ಕ್ಲಾರಿಟಿ ಡೌನ್ ಆಯ್ತು. ಯಾಕಂದ್ರೆ 1x ಇದು ಕ್ಯಾಮ್ರಾ ಇತ್ತು ಕಣಿ, ಅದ್ರದ್ದು ಲೆನ್ಸ್ ಭಾರಿ ಒಳ್ಳೇದಿತ್ತು. ಈಗ ನಿಮ್ಗೆ ಯಾವ ಬೋಕೆ ಎಫೆಕ್ಟ್ ಎಲ್ಲ ತೋರ್ತಿತ್ತಲ್ಲ, ಅಥವಾ ಹಿಂದಿಂದ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗ್ಬೋದು, ಅದೆಲ್ಲ ಆ 0.5 ಅಂತ ತೋರೋದಿಲ್ಲ. 0.5 ತುಂಬ ಬೇಸಿಕ್ ಇರುತ್ತೆ. ಬಟ್ ಅದು ಹೇಳ್ತಾ ನಾನೀಗ ಒಂದು ನಮ್ದು ಟ್ರೈಪಾಡ್ ಹಿಡ್ಕೊಂಡಿದ್ದು ಟ್ರೈ ಮಾಡ್ತಿದ್ದೆ, ಗೊರಿಲ್ಲ ಬೋರ್ಡಂಗೆ. ಇದ್ರಾಗ ಹ್ಯಾಂಗೆ ಬರುತ್ತೆ ಅಂತ ಅದು ಒಂದು ಟೆಸ್ಟ್ ಮಾಡಿ ಕಾಂಬ. ಸೊ ಎಸ್, ಈಗ ನಾವು ರೆಡಿ ಕೂಡ ಎಲ್ಲ ಆಯಿತು. ಅವ್ರು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿಯಾರೆ. ಈಗ ನಾವು ಹೊರಟಿತ್ತು ಅವ್ರ ಮನೆಗೆ. ಅದರಿಂದ ಮುಂಚೆ ನಮ್ಗೆ ಸ್ವಲ್ಪ ಮಲ್ಲಿಗೆ ಹೂಗೆಲ್ಲ ತಗೊಂಬಿತ್ತು, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿತ್ತಲ್ಲ ಆಬ್ವಿಯಸ್ಲಿ. ಫ್ಯಾನ್ ಬಂದ್ ಮಾಡಿದೆ, ಲೈಟು ಬಂದ್ ಮಾಡಿದೆ. ಗಂಟೆ ಈಗ 5:15 ಆಯಿತು. ಆ್ಯಕ್ಚುಲಿ ನಮ್ಗೆ 5:15ಗೆ ಅಲ್ಲಿ ಇರ್ಕಿದ್ದಿತ್ತು, ಬಟ್ ಇಲ್ಲಿಂದ ಜಾಸ್ತಿ ದೂರ ಇಲ್ಲ, 15 ನಿಮಿಷದ ದಾರಿ ಅಷ್ಟೇ. ಹಾಂ ಬಾಬಾ, ಬೈಕ್ ಅಡಿಗೆ ಹೋಗ್ಬೋದು. ಅವ್ರ ಮನೆ ಹಂಗೆ ತಂಬಿಲ್ಲ ಇತ್ತು ಅವ್ರು. ಟೈಸನ್ ಬಾಯ್. ಮಲ್ಲಿಗೆ ತಗೊಂಡ್ಕೊಂತ ಹೋದಲ್ಲ ಅವ್ರು ಇಲ್ಲೇ. ಮೊನ್ನೆ ಆ್ಯಕ್ಚುಲಿ ಅವರು ಒಬ್ರು ಸ್ಕೂಟರ್ ನಿಂತಿರ್ತಾರಲ್ಲ, ಅವ್ರ ಹತ್ರ ತಗೊಂಡು ಒಳ್ಳೆ ಕಮ್ಮಿ ರೇಟಂಗೂ ಸಿಗುತ್ತೆ, ಒಳ್ಳೆ ರೀಸನೇಬಲ್ ರೇಟಂಗ್ ಸಿಗುತ್ತೆ, ಕಮ್ಮಿ ಅಂತ ಹೇಳೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಸಿಕ್ಕಲೆ. ಅದಕ್ಕೆ ನಾವು ಸೀದಾ ಗಾಡಿ ಇಟ್ಕೊಂಡು ಅವ್ರ ಮನೆಗೆ ಬಂತು. ಈಗ ಅವ್ರ ಅಮ್ಮನ ಪಿಕ್ ಮಾಡಿ ಎಲ್ಲಿಗೆ ಹಾಕೋದು? ಚಿಕ್ಕಮ್ಮನ ಮನೆಗೆ. ಚಿಕ್ಕಮ್ಮ ಅಂದ್ರೆ ದೇವ್ರು, ದೈವ. ಅವ್ರು ಚಿಕ್ಕಮ್ಮ ಅಲ್ಲ, ಚಿಕ್ಕಮ್ಮ ದೈವ ಇದ್ದಲ್ಲಿಗೆ ಹಾಕೋದು ದಾರ ಮೇಲೆ. ಸೊ ಈಗ ಅದೇ ಕಾಮಿಡಿ ಮಾಡ್ತಾ ಈಗ ನಾವು ಹೊರಟಿದ್ದು. ಈಗಷ್ಟೇ ನಾವು ಅವ್ರ ಮನೆಗೆ ಬಂದಿತ್ತು. ಅವರೊಂದು ಕೋಳಿ ಕೂಡ ಹಿಡ್ಕೊಂಡಿರಲ್ಲ, ಕೋಳಿನ ಕೂಡ ನಾವು 5 ಕಿಲೋ ಕೋಳಿ. 5 ಕಿಲೋ ಯಾವ ಚಲೋ ಇದ್ರೊಳಗೆ ಇಟ್ಟಿದ್ದು ಈಗ ಹಾಪಲ್ಲೂರ ಜೀವ ಇದ್ರೆ ಸಾಕು. ಏನಂತ ಮಧ್ಯ ರಸ್ತಂಗೆ ಇಟ್ಟಿನ ಚೆನ್ನಾಗಿ ನಮ್ಮ ಕಂಡೆ ಎದ್ರಕಂಡು ನಿನ್ನ ಕಂಡ್ರೆ, ಯಾಕಂದ್ರೆ ನೀನೊಂದು ಟೈಗ್ರೆಸ್ ಕಣಂಗಿದ್ದ ಅಂತ. ಟೈಗ್ರೆಸ್ ಕಣಂಗಿದ್ದ? ಎಸ್ ಎಸ್. ಸೊ ಫೈನಲಿ ಈಗ ನಾವು ಇವ್ರ ಮನೆಗೆ ಬಂತೆ. ಸೊ ಇವ್ರ ಅಮ್ಮನ ಮನೆ ಮತ್ತು ನಮ್ಮ ಮಾಮಿ ಮನೆ ಆಲ್ಮೋಸ್ಟ್ ಸೇಮೇ, ಅಂದರೆ ಅಕ್ಕಪಕ್ಕದ ಮನೆ. ಈ ದೇವಸ್ಥಾನ ಇತ್ಕಣಿ, ಚಿಕ್ಕಮ್ಮನ ದೇವಸ್ಥಾನ. ಅದು
ಆಲ್ಮೋಸ್ಟ್ ಒಂದೇ ಕಂಪೌಂಡಿಗೆ ಅಟ್ಯಾಚ್ ಆಯ್ತು, ಅಲ್ಲಿಗೆ ಬಂದಿತ್ತು ಈಗ ನಾವು. ಅವರೆಲ್ಲ ಕಾಣ್ತಿದ್ರು ನಾವು ವಿಡಿಯೋ ಎಲ್ಲ ಎಂತ ಮಾಡ್ತಿದ್ದೆ ಅಂತ. ಸೊ ಈಗ ನಮ್ಮ ಮಾಯಿ ಇದ್ರಲ್ಲ, ನಮಗೆ ಲಿಂಬೆಹಣ್ಣು ಜ್ಯೂಸ್ ಮಾಡ್ರ. ಅವರು ಲಿಂಬೆಹಣ್ಣು ಸ್ಪೆಷಾಲಿಟಿ ಅಂತ ಗೊತ್ತಾ? ಈ ಲಿಂಬೆಹಣ್ಣು ಅವ್ರು ಡಿಸ್ಟರ್ಬೆನ್ಸ್ ಇತ್ತು ಕೋಳಿ. ಈ ಲಿಂಬೆಹಣ್ಣು ಇತ್ತಲ್ಲ ಅವ್ರ ಮನೆಯಂಗೆ ಬೆಳೀತಿದ್ದು ಒಬ್ಬ. ಇದೆಂಥದ್ದು ಎಷ್ಟು ದೊಡ್ಡದಿತ್ತ ಇದು? ಇದೆಲ್ಲ ಸಣ್ಣ ಸಣ್ಣ ಲಿಂಬೆಹಣ್ಣು ಕಣೆ, ಇದೆಲ್ಲ ಸಣ್ಣ ಸಣ್ಣ ಲಿಂಬೆಹಣ್ಣು. ಒಂದು ಯೆಲ್ಲೋ ಕಲರ್ದು ಇರುತ್ತಲ್ಲ, ಅದು ದೊಡ್ಡದು ಬೆಳೆದು. ಇದೆಲ್ಲ ಪ್ರಾಪರ್ ಲೈಮ್ ಇರ್ಕಲ್ಲ ಇದು, ಅದು ಲೆಮನ್ ಪ್ರಾಪರ್. ನಮ್ಮ ಮಾಯಿ ಮನೆಯಂಗೆ ತೋಟ ಎಲ್ಲ ತುಂಬ ಇತ್ತು. ತೋಟದಂಗೆ ಬೇರೆ ಬೇರೆ ಹಣ್ಣೆಲ್ಲ ಸಿಗತ್ತಿಲ್ಲ. ಇದು ಕಣೆ, ಇದು ಪರಂಗಿ ಹಣ್ಣು, ಪೈನಾಪಲ್. ಇದ್ರೊಳಗೆ ಎಂತ ಹಣ್ಣಿತ್ತು ಇದ್ರಂಗೆ ಮೊದಲು ನಾವು ಸಣ್ಣದ ಅಂದ್ರೆ ಇದ್ರೊಳಗೆ ಟರ್ಟಲ್ ಇದೆ. ನಾನೆಲ್ಲ ಸಣ್ಣದಿಪ್ಪತ್ತಿ ಆಡ್ತಿದ್ದೀರಿ ಅಂತ ಹೇಳ್ತೀವಿ. ನಮ್ದು ಜ್ಯೂಸ್ ಕೊಡು ಒಂಚೂರು ಪ್ಲೀಸ್. ಅರ್ಧ ಖಾಲಿ ಮಾಡಿ ಇದ್ನು. ಹಲಸಿನ ಹಣ್ಣು ಕೂಡ ಸುಮಾರು. ಇದ್ರಾಗ ಒಂದು 2 ಮನೆ ತಗೊಂಡು ಹೋಯ್ತು ಅಲ್ಲ. ಈ ನಾಯಿ ಮರಿ ಕಾಣಿ. ಮೊದಲು ನಾವು ಬಪ್ಪತ್ತಿಗೆ ಸಣ್ಣದಿತ್ತು. ಲಾಸ್ಟ್ ಟೈಮ್ ಬಪ್ಪತ್ತಿಗೆ 1 ತಿಂಗಳಾಯ್ತು ಬಂದಿಲ್ಲ. ಸೊ ಫಸ್ಟ್ ಅದರಿಂದ ಮುಂಚೆ ನಾನು ನಿಮಗೆ ನಮ್ಮ ಮಾಮಿ ಮನೆಯಂಗೆ ಎಂತೆಲ್ಲ ಪ್ರಾಣಿ ಪಕ್ಷಿ ಇತ್ತು ಅದು ತೋರಿಸ್ತೇನೆ ನಿಮ್ಗೆ. ಅಕ್ಕ ಫಸ್ಟ್ ಸಿಕ್ಕುದು ಲವ್ ಬರ್ಡ್ಸ್. ಇದು ಇದು ಲವ್ ಬರ್ಡ್ಸ್. ಅದಾದ್ಮೇಲೆ ಕೋಳಿ ಇಲ್ಲಿ ಎಲ್ಲೂ ಸಿಗುತ್ತೆ ನಿಮ್ಗೆ. ಆಚೆ ಕಂಡ್ರು ಕೋಳಿ ಸಿಗುತ್ತೆ. ಅದಾದ್ಮೇಲೆ ನಾಯಿ. 2 ನಾಯಿ ಇತ್ತು ಇವ್ರ ಮನೆಗೆ. ಒಂದು ಇವನ ಹೆಸರು ಗೊತ್ತಿಲ್ಲ. ಇವನ ಫಸ್ಟ್ ಟೈಮ್ ನಾನು ಮಾತಾಡ್ಸೋದು. ಕಚ್ಚದಿದ್ರೆ ಸಾಕು. ಓ ಅದೇ ಕಣ್ಣೊಂಚೂರು ಕಲರ್ ಇತ್ತು ಇರೋದು ಪಾಪ. ಇನ್ನೊಂದು ನಾಯಿ ಮರಿ ಬ್ರೂನು. ಅದನ್ನ ನೀವು ಕಂಡಿರಿ ಅಲ್ದ, ಒಳಗಿತ್ತು ಆಗಲ್ಲಿ ಕಂಡಿರಿ ಅಲ್ದ, ಅದೇ ನಾಯಿ ಮರಿ. ಇನ್ನೊಂದು ಎಂತಂದರೆ ಬೆಕ್ಕು. ಇವ್ರ ಮನೆಗೆ ಎಷ್ಟಿತ್ತು ಅಂದರೆ 2 ದೊಡ್ಡ ಬೆಕ್ಕಿತ್ತು, ಮತ್ತೊಂದು 4-5 ಸಣ್ಣ ಮರಿ ಬೆಕ್ಕುಗಳಿದ್ದು ಅಲ್ಲ. ಬೆಕ್ಕಿನ ಮರಿ ಎಷ್ಟಿತ್ತು? 7. ಬೆಕ್ಕಿನ ಮರಿಯೇ 7 ಇತ್ತಾ? ಅದೇ ಅಮ್ಮ ಎಲ್ಲ ಸೇರಿ ಫ್ಯಾಮಿಲಿ, ಇಡೀ ಫ್ಯಾಮಿಲಿ, ಒಂದು ಒಳ್ಳೆ ಫ್ಯಾಮಿಲಿ. ಯಾಕೆ ನಮ್ಮ ಕಡೆಗೆ ಯಾಕಲ್ಲ? ಓಕೆ. ಇದು ಗಣಿ, ಇದೊಂದು ಬೆಕ್ಕು ಇತ್ತು ಅವ್ರ ಮನೆಗೆ. ಇದಕ್ಕೆ ಇಲ್ಲ, ಕೈ ಸಿಕ್ಕುದಿಲ್ಲ. ಬೇರೆ ಬೆಕ್ಕಿನ ಮರಿ ಎಲ್ಲಿತ್ತು? ಇಲ್ಲಿತ್ತು ಕಣಿ. ಒಂದು 7 ಇತ್ತಾ? ಇಲ್ಲೊಂದು ತುಂಬ ಟ್ವಿನ್ಸ್ ಇದ್ದು. ಹೌದಾ? ಅದು ಯಾವ ಬರ್ಡ್? ಯಾವ್ದು ಅದು? ಲವ್ ಬರ್ಡ್ಸಾ? ಮತ್ತೆ ಬೇರೆ ಯಾವ್ದೆಲ್ಲ ಪ್ರಾಣಿ ಪಕ್ಷಿ ಇತ್ತು? ದೇನ 2 ದೊಡ್ಡ ದೇನ ಒಳಗೂ ಇತ್ತಾ? ಪಕ್ಷಿಯ ದೆನಾಗಂಬ. ದೆನ ತೋರ್ಸು ನಮ್ಗೆ. ಎಲ್ಲಿ ತೋರ್ಸು ನಮ್ಗೆ, ದನ ತೋರ್ಸು. ಸಬ್ಸ್ಕ್ರೈಬರ್ಸಿಗೆ ದನ ಕಾಣ್ಕೊಂಬ. ನಾಯಿ ಗಂಟೆ. ಇದ್ರ ಹೆಸರು ಬ್ರೌನಿಯಾ ಪಾಪ. ಸೊ ಇವರಪ್ಪ ಹೋಯ್ ಒಂದು ದನ ಕೊಡಗಂಬ. 2 ದನ ಇತ್ತಾ? ಕರು ಇತ್ತಾ? ಇವನ ಹೆಸರು ಬ್ರೂನೋ. ಸಾಕು ನಿಲ್. ಹಾಂ, ಇದು ರೆಡ್ಡಿಯಾ? ರೆಡ್ಡಿ ಅಣ್ಣ. ಹಾಂ. ಗೊತ್ತಾ ಈಗ? ಹೌದಾ? ಗೊತ್ತಾಯ್ತು ಈಗ. ಇದಕ್ಕೆ ಗಂಡಸರಂದ್ರ ಹತ್ರ ಬಾ. ಪಾಪದ ಇದು ಗೊತ್ತಲ್ಲ. ತುಂಬಾ ರಿಸ್ಕ್ ಇದ್ರ ಹತ್ರ ಆಗ್ಬೋದು. ಸೊ ಅನ್ಫಾರ್ಚುನೇಟ್ಲಿ ಎಂತ ಇದೆ ಗೊತ್ತಾ, ನಾವು ಅಲ್ಲಿಗೆ ಹೋಗಿ ಎಂತಾರ ಒಂದು ಲೈಟ್ ಟಂಗ್ ತಿನ್ಕೊಂಡು ಹೋಗ್ಪ ಅಂತ ಎಣಿಸಿದ್ದೆ. ಅಂಗಡಿ ಬಂದು ಆ ಹೋಟೆಲ್ ಬಂದು ಮತ್ತೆ ಮುಂದುವರೆ ಇನ್ನೂ ನಮ್ಗೆ ದೊಡ್ಡ ಹೋಟೆಲ್ ಸಿಕ್ತಿದ್ದು. ಬಟ್ ಪ್ರಾಬ್ಲಮ್ ಎಂತ ಅಂದರೆ ಇಲ್ಲಿ ಪೂಜೆ ಎಲ್ಲ ಇತ್ತಲ್ದ, ಪೂಜೆಗೆ ಲೇಟ್ ಆಗಲ್ಲ. ಅದಕ್ಕೆ ನಾವು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಬಂತು. ಬಟ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದು ಕಣಿ. ಪ್ರಾಬ್ಲಮ್ ಎಂತ ಗೊತ್ತಾ, ಮೇಲೆ ಕಾಯಿತ್ತು. ಕಾಯಿ ಒಂದು ಬೀಳ್ತಿದ್ರು ಸಾಕು. ಈಗ ಗಾಳಿ ಹಾಕೋ ತುಂಬ ಜಾಸ್ತಿ ಬೀಸ್ತಿತ್ತಕ್ಕ. ನಮ್ಮ ಕಾರಲ್ಲಿ ಇಟ್ಟಿತ್ತಲ್ದ, ಅಲ್ಲಿಗೆ ಕಾಯಿಗೆ ನೀವು ಬಿದ್ದರೆ ಪ್ರಾಬ್ಲಮ್ ಆಗ್ತದಕ್ಕೆ ನಮ್ಮ ಗಾಡಿನ ಒಂಚೂರು ಹಿಂದಿಡುವ ಬೆಟರ್. ಇದನ್ನ ಒಂಚೂರು ಹಿಂದಿಡ್ತು. ಈಗ ಇವ್ರ ಮನೆಗೆ ಟಚ್ಚೇ ಇಡ್ತು. ಇಲ್ಲಿದ್ರೆ ಅಲ್ಲಿದು ಮರ ಎಲ್ಲ ಇತ್ತು ಕಣಿ. ಅಲ್ಲಿಗೆ ಗಾಳಿ ಜಾಸ್ತಿ ಬೀಸುಕೋ ಎಲ್ಲ ಕೆಳಗೆ ಬೀಳ್ತಿತ್ತು ನಮ್ಮ ಕಾರ್ ಮೇಲೆ. ಸೊ ಇವತ್ತಿದು ದೈವ ಪೂಜೆ ಇತ್ತಲ್ಲ, ಅದು ಯಾರು ಮಾಡೋದಂದರೆ ನಮ್ಮ ಚಿಕ್ಕಪ್ಪ ಮಾಡೋದು. ಸೊ ಅಲ್ಲಿಗೆ ಹಾಪ. ಈಗ ಮಳೆ ಕೂಡ ಬತ್ತಿತ್ತು, ಅಲ್ಲೇ ಹಾಕೊಂಡು ಮತ್ತು ಉಳಿದು ಶೂಟಿಂಗ್ ಮಾಡೋದು ಅಲ್ಲ. ಹಾಂ ಪಾಪ ನೀವು ಹಿಡ್ಕೊಂಡು ಅದು ಕೂತ್ಕೊಂಡ್ರೆ ಇದಕ್ಕೆ ಅತ್ ಮಾರೆ.
ಕಪ್ಕೊಳ್ಳಿಯಾ? ಮಾಸ ಕಪ್ಪಿರ್ಬೋದು. ನಾನಿದೆಲ್ಲ ಹೇಳಿಕೊಟ್ಟೆ, ಇದೆಲ್ಲ ನಾನು ಹೇಳಿಕೊಟ್ಟದಲ್ಲ. ಅದು ಮಾಂಸ ಅಲ್ಲ, ಅದು ಸ್ಕಿನ್ ಮಾತ್ರ ಕಪ್ಪಿರ್ಬೋದು, ಒಳಗಿಂದ ಮಾಂಸ. ಅಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಯ್ತು, ಮಳೆ ಕೂಡ ಜೋರು ಒತ್ತಿತ್ತು. ಹೊರಡುವ ನಾವು. ಕೊಡ ಬೇಡ ಮೈ. ಹಾ ಚಂಡಿ ಹತ್ತು. ಹೌದು. ಹಾಂ ಆತ ಹಿಡ್ಕೊಂಬ. ಕಡಿ ಕಡಿ ಕೊಯ್ಯತಿ ಹಾಯ್. ನಮ್ಗಷ್ಟು ದಿನ ಕಟ್ಸೋದು ನಾವು. ಇನ್ನೊಂದು ಇದೆ. ಓ ಆಗಲೇ ಎರಡೇ ಇದೆ. ಕರೆಕ್ಟ್ ಕರೆಕ್ಟ್. ಮಮತಾ ಹಿಡ್ಕ ಅದನ್ನ, ಹಿಡ್ಕ ಹಿಡ್ಕ. ಇಲ್ಲೇ ಕಟ್ಟಿಲ್ಲೇ ಅಲ್ಲಿ ಬರ್ಕ ಆಯ್ತು. ಈಗ ದೇವ್ರದ್ದು ಕಾರ್ಯಕ್ರಮ ಎಲ್ಲ ಆಯ್ತು. ನಮ್ ಗಂಡನಿಗೆ ಕೋಳಿ ಕೂಡ ಒಂದು ಕೊಯ್ದಾಯ್ತು. ಅದು ರೆಕಾರ್ಡ್ ಮಾಡಿದೆ ಅಲ್ಲ. ಒಳ್ಳೆ ಮೊಂಡ ಬಂದಿತ್ತು ಹುಡುಕೆ. ಗಂಡನ ಒಳ್ಳೆ ಗೊಂಡ ಬಂದಿದೆ. ಬೇಕಾ ಬಾಳೆಹಣ್ಣು? ಬಾಳೆಹಣ್ಣು ಬಾಳೆಹಣ್ಣು ಏನಿಗೆ ಒಂದು ಕೊಡು ಬಾಳೆಹಣ್ಣು. ಗಂಧ ಹಾಯ್ಕಂಡೆ ಹಾಯ್ಕಂಡೆ ಇಲ್ಲಿ ಬಣ್ಣ ತೆಗೆದು ಬಿಡಿ, ಅದು ಸುಮ್ಮನೆ ಬಾಳೆಹಣ್ಣು ತಿಂಬೋದು ಹೆಂಗೆ ತೋರಿಸು. ಬಾಳೆಹಣ್ಣು ತಿಂಬೋದು. ಸೊ ಇವತ್ತು ಪೂಜೆ ಮಾಡೋದು ಇವ್ರೆ, ನಮ್ಮ ಚಿಕ್ಕಪ್ಪ ಮಾಡದ್ದು ಮತ್ತೆ ದೊಡ್ಡಪ್ಪ ಇಬ್ರು ಒಟ್ಟಾಗಿ. ಹೌದಾ? ಅದೇ ಅದೇ ಡೌಟ್ ನಂಗೂ. ಅವನ ಡೌಟ್ ಆಗಿ ಹೇಳುದು. ಒಂದು ವರ್ಷಕ್ಕಿಂತ ಜಾಸ್ತಿ ಹೌದಾ? ಸೊ ಇಬ್ರು ಚಿಕ್ಕಪ್ಪನವರೇ ಮಾಡದ್ದು ಇದೆ. ಕೋಳಿ ಎಲ್ಲ ಕೊಯ್ದಾಯ್ತು. ಈಗ ನಮ್ದು ಕೋಳಿ ಹಿಡ್ಕೊಂಡು ಮನೆಗೆ ಹೊರಟದ್ದು. ಮಾಯ್ ಮತ್ತೆ ಸಿಕ್ಕುವ ಸಿಕ್ಕುವ ಮತ್ತೆ ಚುಮ್ಮಿ. ಬಾಯ್ 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 ಮತ್ತೆ ಮತ್ತೆ ಬಾಯ್ ಮತ್ತೆ ಬಾಯ್ ಬಾಯ್. ಸೊ ನಮ್ಮ ಗಂಡ ಈಗ ಹೊರಗೆ ಹೋಗಿರ, ಅಲ್ಲಿ ತುಂಬ ಬ್ರಾಂಚಸ್ ಇದ್ದಿತ್ತು. ಅದನ್ನ ಒಂದು ತೆಗೋಕೆ ಅದು ಸೀದಾ ನಮ್ಮ ಕಾರ್ ಮೇಲೆ ಬರ್ತಿದ್ದಿತ್ತು. ಮತ್ತು ಬೇರೆಯವರಿಗೂ ಪ್ರಾಬ್ಲಮ್ ಆಗ್ತಿದ್ದಿತ್ತು. ಅದನ್ನ ತೆಗೋಕೀಗ ಹೊರಗೆ ಹೋಗಿ. ಇದೆಲ್ಲ ನಾರ್ಮಲ್ ಕೆಲಸ. ನಮ್ಮಂತವ್ರಿಗೆಲ್ಲ ಈ ತರದ್ದು ಕಲ್ಲಿದ ಕೆಲಸ ಮಣ್ಣಿದ ಕೆಲಸ ಎಲ್ಲ ನಾವು ಮಾಡ್ತಾ ಇರುತ್ತೆ ದಿನದು. ಸೊ ದೊಡ್ಡ ಮನ್ಸು ಕಾಣಿ. ಮತ್ತೆ ಯಾರಿಗೂ ಬೇರೆಯವ್ರಿಗೆ ತೊಂದರೆ ಆಗಬೇಕಂತ ನಾನು ಇದು ಮಾಡಿದ್ವಿ. ಎತ್ತಿ ಹೊಯ್ಲಾಗಿದ್ದು ನಾವು 4 ಜನರಿಗೆ ಒಳ್ಳೇದಾಗ್ತಲ್ಲ. ಹಿಂಗಿದ್ ಗಂಡ ಸಿಕ್ಕುದಂದ್ರೆ ನಂಗೆ ಎಷ್ಟು ತಪಸ್ಸೆ ಮಾಡ್ಕೈ. ಇಂಡಿಯಾದಂಗಂತೂ ಸಿಗೋದಿಲ್ಲ. ಎಲ್ಲಿಂದ ನೀವು? ಆಫ್ರಿಕಾದಿಂದ ಬಂದ? ನಾನು ಒಬ್ನೇ ಇಂಡಿಯಾದ. ನಮ್ಮ ಅಜ್ಜನ ಮನೆ ಬಂದೆ.
ಸೊ ಈಗ ಕೋಳಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದರದ್ದು ಪದಾರ್ಥ ಎಲ್ಲ ಮಾಡಿ ಇವರೇ ಪದಾರ್ಥ ಮಾಡೋದು ಇವತ್ತು ಅಂತ ಎಣ್ಸ್ಕೊಂಡ್ಬೇಡಿ, ಇವರೆಲ್ಲ ಆ್ಯಕ್ಚುಲಿ ಇವ್ರ ಅಮ್ಮ ಮಾಡೋದು. ಸೊ ಅದೆಲ್ಲ ಪದಾರ್ಥ ಎಲ್ಲ ಮಾಡಿ ನಾವು ಊಟ ಮಾಡಿ ಕಡೆಗಿಲ್ಲಿಂದ ಕಾಮ ಅಂತ ಸೀನನ್ನು. ಅಜ್ಜಿ ನೀವೇನು ಬರಲ್ಲ ಈಗ ಒಳಗೆಲ್ಲ ಲೈಟ್ ಹಾಕ್ಲಿ, ಯಾಕಂದ್ರೆ ಇಲ್ಲಿ ಲೈಟ್ ಹಾಕಿರೋದು ಕಣಿ ಲೈಟ್ ಹಾಂತಿದೊಂದು ಎಂಥ ಪ್ರಾಬ್ಲಮ್ ಮಾರೆ. ಈಗ ಮಳೆ ಶುರು ಆಗೋದು ಹಾಗೆ ಲೈಟ್ ಹಾಂತಿದೊಂದು ಕಾಟ. ನೈಸ್. ಸೊ ಈಗ ಕೋಳಿ ಎಲ್ಲ ಕೊಚ್ಚಿ ಕೊಟ್ಟರಾಯ್ತು ಗಂಡಸರೆಲ್ಲ. ಈಗ ಹೆಂಗಸರೆಲ್ಲ ಅವ್ರದ್ದು ಕುಕಿಂಗ್ ಮಾಡ್ತಾ ಇದ್ರು, ಇಲ್ಲ ಪದಾರ್ಥ ಎಲ್ಲ ಕಡಿತಾ ಇತ್ತು, ಇಲ್ಲಿ ಕಟ್ಟಿಂಗ್ ಆಗ್ತಾ ಇತ್ತು. ಸೊ ಈಗ ಗ್ಯಾಸ್ ಕೂಡ ಇವರೇ ಹಚ್ಚಿದ್ದು. ವೆರಿ ಗುಡ್, ಶಬಾಷ್. ಇವತ್ತಿಗೆ ಕೋಳಿ ಪದಾರ್ಥ ಇತ್ತಲ್ಲ ಅಂಡರ್ ದ ಗೈಡೆನ್ಸ್ ಆಫ್ ಮಮತಾ ಶೆಟ್ಟಿ. ಸೊ ನಾವೆಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಲಕ್ಕೆ ಒಳ್ಳೆ ನಿದ್ರೆ ಹೋದದ್ದು ಹೀಗೆಲ್ಲ. ಹಾಂ ಹೌದು, ಮದುವೆ ಹೊಲಂಗೆ ನೆನಪಿತ್ತವ್ರು ಹಿಂಗೆ ಹಾಕಿದ್ದು. ಸೊ ಅದು ಎಲ್ಲರಿಗೂ ಬಾಳಿ ಎಲೆ ಊಟ. ಎಲೆ ತುದಿಗೆ ಒಂದು ಚೂರು ಉಪ್ಪು. ವೆರಿ ಗುಡ್. ಹಾಂ, ನಮ್ಮ ಹೆಂಡತಿ ಹಾಕೋದು ಅದು ಕೈ ಕಂಡೆ ಗೊತ್ತಾಗ್ತವ್ರಿಗೆ. ಒಂದು ಸಾಕು ನಂಗೆ ಹೋಳ್ಬೇಡ ಜಾಸ್ತಿ, ಒಂದು 2 ಹೋಳಿ. ಹಾಂ ಹೋಳಿ ತುಂಬ ಕಮ್ಮಿ ಇದೆ ಎಂಬುದು. ಹಾಂ ಸಾಕು. ಕ್ಯಾಪ್ಸಿಕಮ್ ಮತ್ತು ಆಲೂ, ಸ್ವಲ್ಪ ರೊಟ್ಟಿ ಆಗಮ್ಮ ಈಗ. ಎಸ್ ದಿಸ್ ಹೋಳ್ಬೇಡ. ಅದು ಊಟ ಆಯ್ತಾ? ಹಾಂ, ನಾನು ಈಗ ಊಟ ಮಾಡೋದು. ಹಾಂ, ಈಗ ಊಟ ಮಾಡೋದು. ಸೊ ನಮ್ದೆಲ್ಲ ಊಟ ಆಯ್ತು. ನಮ್ದೆಲ್ಲ ಊಟ ಆದ್ಮೇಲೆ ಈಗ ನಮ್ಮ ಹೆಂಡತಿ ಮತ್ತು ಅವರಮ್ಮ ಇವ್ರ ಡನ್ ಊಟ ಆಯ್ತಾ? ಇಷ್ಟು ಈಗ ಇವ್ರದ್ದು ಊಟ ಆಯ್ತು ಅಮ್ರ. ಇನ್ನು ನಾವು ಸ್ವಲ್ಪ ಹೊತ್ತಂಗೆ ಇನ್ನು ಮನೆಗೆ ಹೊರಡುತ್ತೆ. ಒಂಚೂರು ಇನ್ನೂ ಮಾತುಕತೆ ಎಲ್ಲ ಆತೈತೆ ನಮ್ದು. ಇನ್ನೂ ಕೆಲವು ಗೋಸ್ಟ್ ಸ್ಟೋರೀಸ್ ಎಲ್ಲ ಅರ್ಧಂಬರ್ಧ ಆಯ್ತು. ಎಷ್ಟೇ ಬೇಕಾದ್ರೆ ಅಲ್ರಾಮ್ ಗಿಲ್ರಾಮ್ ಬೇಡ, 4 ಆಟಕ್ಕೆ ಹೋರು ಒಟ್ಟು ದಿವಸ ಬೆಳಗೋರಿಗೆ ಆಟ ಕಂಡು ಮಾನಸ 4 ಎಚ್ಚರಿಕೆ ಐರಮ್ ಪ್ರಶ್ನೆ ಅಲ್ಲ, ಹೇಳ್ತೇನೆ ಅದ್ರ ಮೇಲೆ ಎದ್ದಿರುತ್ತಲ್ಲ. ಬಾಯ್ ಕೊಟ್ಟು ಚಾ ಮಾಡಿ ಕುಡಿದು ಬಾಯ್ ಸಿಕ್ಕುವ. ಬಾಯ್ ಅಂಕಲ್ ಎಲ್ಲ ಕೂಕೊಂಡಿರ ಗಾಡಿ. ಹಾಂ ಬಾಯ್ ಅಡಿಲ್ಲ ಮತ್ತೆ ಬಾಯ್. ಈಗ ನಾವು ಗಾಡಿ ಎಲ್ಲ ಹತ್ತಿ ಆಯ್ತು. ಊಟ ಎಲ್ಲ ಭರ್ಜರಿ ಊಟ ಆಯ್ತು ಇವ್ರದ್ದು. ನೀವು ವೆಜ್ಜಾ? ಹಾಂ, ಇವ್ರ ಅಮ್ಮ ವೆಜ್ ಮಾಡಿರಿ ಇವತ್ತು. ಕರೆಕ್ಟ್. ಸೊ ಈಗ ನಾವೆಲ್ಲ ಗಾಡಿ ಹತ್ತಿ ಈಗ ಮನೆಗೆ ಹೋಯ್. ಇನ್ನು ಎಡಿಟಿಂಗ್ ಎಲ್ಲ ಕೆಲಸ ಇತ್ತು ಮಾರೆ ಸುಮಾರು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಊಟ ಎಲ್ಲ ಭಾರಿ ಲಾಗಿದ್ದು ಮಾರೆ. ಇವ್ರದ್ದು ಅಡುಗೆಯೂ ಲಾಗಿದ್ದೈತೆ. ಕ್ಯಾಪ್ಸಿಕಮ್ ಮತ್ತು ಆಲೂದು ಒಂದು ವೆಜ್ ಸಬ್ಜಿ ಮಾಡಿದ್ದೀರಿ. ಓಹೋ ಒನ್ ಆಫ್ ದ ಬೆಸ್ಟ್. ಅದೆಲ್ಲ ಹೇಳ್ತಾ ನಾವೀಗ ಮನೆಗೆ ಮುಟ್ಟಿತ್ತು. ಟೈಸನ್ ಗಾಡಿ ಎಷ್ಟು ಒಳ್ಳೆ ಹುಡುಗ ಅಂತ ಹೇಳ್ರೆ ಸೀದಾ ಗೂಡುವಾಗ ಹೋಗಿ ಕೂಕೊಂಡಾಯ್ತು. ನಾವು ಇತ್ತೀಚೆಗೆ ಅಂತ ಗೊತ್ತಾ, ನಮ್ಮ ಗಾಡಿನ ಕಂಡ್ರ ಗತಿಗೆ ಅವನಿಗೆ ಗೊತ್ತಾಯ್ತು. ಈಗ ಸೀದಾ ಒಳಗೋಯ್ತ ಏನು ಟ್ರಬಲ್ ಇಲ್ಲ. ಸೊ ನಮ್ಮ ಹೆಂಡತಿಯವ್ರು ಹೇರ್ಗೋಯ್ರು ಗೇಟ್ ಓಪನ್ ಮಾಡೋಕೆ. ಸೊ ಈಗ ಫೈನಲಿ 12:30 ನಂದೊಂದು ಎಡಿಟಿಂಗ್ ಕಂಪ್ಲೀಟ್ ಆಯ್ತು ಮಾರಿ. ಇವತ್ತು ಯಾಗೋ ನಂಗೆ ಸ್ವಲ್ಪ ಜಾಸ್ತಿ ಸುಸ್ತಾಯ್ತು ಅಂತ ಅನಿಸ್ತು ಮಾರಿ. ಇವತ್ತಿದ್ರೆ ಯೂಶ್ವಲಿ ನಾನು ಇಷ್ಟು ಬೇಗ ಮನ್ಕೊಂಬಂದಿಗೆ ನಂದು ಆಲ್ಮೋಸ್ಟ್ 1-2 ಗಂಟೆ ಆಗ್ತಿ ಯೂಶ್ವಲಿ. ಬಟ್ ಇವತ್ತು ಯಾಕೋ ಸ್ವಲ್ಪ ಜಾಸ್ತಿ ನಿದ್ರೆ ಬಂದಂಗೆ ಹೋಯ್ತು. ಅದಕ್ಕೆ ಎಡಿಟಿಂಗ್ ಕೂಡ ನಾನು ಆದಷ್ಟು ಬೇಗ ಮಾಡಿ ಮುಗಿಸಿಬಿಟ್ಟೆ. ಅದೇ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಗೋ ಹಿಟ್ ದ ಲೈಕ್ ಬಟನ್. ಚಾನಲಿಗೆ ಫಸ್ಟ್ ಟೈಮ್ ಅಪ್ಪುಗಾರು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಜನರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಎಲ್ಲರಿಗೂ. ಅದು ಹೇಳ್ತಾ ಗುಡ್ ನೈಟ್, ಥ್ಯಾಂಕ್ ಯು, ಬಾಯ್.